ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಈಗ ಕಸ ವಿಲೇವಾರಿ ಸಮಸ್ಯೆ ಉಂಟಾಗಿದೆ. ಹಲವು ಕಡೆ ಲೋಡ್ ಗಟ್ಟಲೆ ಕಸ ತಂದು ಹಾಗೆ ಸುರಿದಿರುವಂತದ್ದು ಅದು ಹಾಗೆ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಕಸ ವಿಲೇವಾರಿ ಕಾರ್ಯ ಸುಗಮವಾಗಿ ಆಗ್ತಾ ಇಲ್ಲ. ಅಂದ್ರೆ ಅದನ್ನ ಪ್ರಯತ್ನ ಪಡಲಾಗ್ತಾ ಇದೆ. ಪ್ರಾಬ್ಲಮ್ ಏನಾಗಿರೋದು, ಕಿಲೋಮೀಟರ್ ಗಟ್ಟಲೆ ಕಸದ ಲಾರಿಗಳು ನಿಂತಿದ್ದು ಕಸ ಡಂಪಿಂಗಿಗೆ ಅಲ್ಲಿನ ಸ್ಥಳೀಯರು ಅಂದ್ರೆ ಈ ಮಿಟ್ಗಾನಹಳ್ಳಿ ಸ್ಥಳೀಯರು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸನ್ ತೆಗೆದುಕೊಂಡು ಹೋಗಿ ಎಲ್ಲಿ ಸುರಿತಾ ಇದ್ರೋ ಕಣ್ಣೂರು ಮಿಟ್ಗಾನಹಳ್ಳಿ ಅಲ್ಲಿ ಸ್ಥಳೀಯರುಗಳು ನೀವು ಅವೈಜ್ಞಾನಿಕವಾಗಿ ಬಂದು ಕಸ ಸುರಿತಾ ಇದ್ದೀರಾ, ಅದಕ್ಕೇನೊಂದು ರೀತಿ ರಿವಾಜ್ ಇದೆ, ಅದನ್ನ ನೀವು ಪಾಲನೆ ಮಾಡ್ತಾ ಇಲ್ಲ, ಇದರಿಂದಾಗಿ ಸ್ಥಳೀಯರು ನಮಗೆ ಸಮಸ್ಯೆ ಆಗ್ತಾ ಇದೆ, ಅಂತರ್ಜಲ ಕೂಡ ಇಲ್ಲಿ ಹಾಳಾಗ್ತಾ ಇರೋದ್ರಿಂದ ಹಿಡಿದು ಪರಿಸರವೇ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದೀರಾ. ಬೆಂಗಳೂರು ಕಸವನ್ನ ಇಲ್ಲಿ ತಂದು ಅವೈಜ್ಞಾನಿಕವಾಗಿ ಸುರಿದು ನಿತ್ಯ ಬೆಂಗಳೂರಿನಿಂದ 600 ಲಾರಿಗಳಿಂದ ಕಸ ವಿಲೇವಾರಿ ನಡೀತಾ ಇದೆ. ಮಿಟ್ಗಾನಹಳ್ಳಿನೇ 65% ಕಸ ವಿಲೇವಾರಿ ಅಲ್ಲಿಗೆ ಆಗ್ತಾ ಇರುವಂತದ್ದು. ಈಗ 450ಕ್ಕೂ ಹೆಚ್ಚು ಲಾರಿಗಳು ಕಸ ವಿಲೇವಾರಿ ಮಾಡೋಕ್ಕಾಗದೆ ಲೈನ್ ಆಗಿ ನಿಂತಿದ್ದಾವೆ. ಶಿವರಾಜ್ ಕುಮಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶಿವು, ಈಗ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ತೀರಾ ಹೆಚ್ಚು ಆಗ್ತಾ ಇದೆ. ಈಗ ಮಿಟ್ಗಾನಹಳ್ಳಿ ಜೊತೆಗೆ ಕಣ್ಣೂರು ಇವರು ನಾವು ಡೈರೆಕ್ಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಮಾಡ್ತಾ ಇರೋರು ನೀವು ಅಂತ ಬ್ಲೇಮ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಪ್ರತಿದಿನ ಇಲ್ಲಿನ ಕಸವನ್ನ ಅಲ್ಲಿ ಸುರಿದು ಅವೈಜ್ಞಾನಿಕವಾಗಿ ಸುರಿತಿರುವ ಕಾರಣದಿಂದಾಗಿ ಸಮಸ್ಯೆ ಅನುಭವಿಸ್ತಾ ಇರುವಂತವ್ರು ಅವರು. ಬಟ್ ಈಗ ಅವ್ರ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕಾದಂಥದ್ದು ಕೂಡ ಅನಿವಾರ್ಯತೆ ಇದೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂಥದ್ದು ಕೂಡ ಅನಿವಾರ್ಯತೆ ಇದೆ. ಆ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ, ಎಷ್ಟು ಸೀರಿಯಸ್ ಆಗಿ ಕಾರ್ಯ ಆಗ್ತಾ ಇದೆ ಅಂತ? ಮಲ್ತೇಶ್, ಖಂಡಿತವಾಗ್ಲೂ ನೀವು ಹೇಳಿದಾಗೆ ಈ ಒಂದು ಅವೈಜ್ಞಾನಿಕವಾಗಿ ಅಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮಿಟ್ಗಾನಹಳ್ಳಿ, ಕಣ್ಣೂರು, ಬೆಳ್ಳಳ್ಳಿ ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರಿದ್ದಾರೆ. ಈಗ ಅಲ್ಲಿ ಏನು ಬೆಂಗಳೂರಿಂದ ಬರ್ತಾ ಇದ್ದಂಥ ಕಸವನ್ನು ವಿಲೇವಾರಿ ಮಾಡೋಕ್ಕೆ ಬರ್ತಾ ಇದ್ರು ಅವೆಲ್ಲ ಲಾರಿಗಳನ್ನು ಕೂಡ ತಡೆ ಹಿಡುವಂಥ ಕೆಲಸ ಮಾಡ್ತಾರೆ. ಈಗಾಗಲೇ 3 ದಿನ ಆಯಿತು ಮಲ್ತೇಶ್. ಪಾಪ ಆ ಡ್ರೈವರ್ಗಳ ಪಾಡಂತೂ ಹೇಳುತ್ತಿರೋದು. ಯಾಕಂದರೆ ಅಲ್ಲೇ ಆ ಕಸದ ಲಾರಿಗಳಲ್ಲೇ 3 ದಿನಗಳಿಂದ ಇದ್ದಾರೆ. ಒಬ್ಬ ಡ್ರೈವರ್ ಹೇಳ್ತಾ ಇದ್ದ, ಸರ್ ನಾವು ಇಲ್ಲಿಂದ ವಾಪಸ್ ಬೆಂಗಳೂರು ಮನೆಗೆ ಹೋಗ್ಬೇಕಂದ್ರೆ 300 ರೂಪಾಯಿ ಖರ್ಚಾಗುತ್ತೆ, ಹಾಗಾಗಿ ಈ ವಾಸನೆಯಲ್ಲೇ ನಾವು ಕೂಡ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಅಷ್ಟು ಕಷ್ಟ ಆದರೆ ಮತ್ತೊಂದು ಕಡೆ ಗ್ರಾಮಸ್ಥರಿಗೆ ಮಲ್ತೇಶ್, ಪ್ರಮುಖವಾಗಿ ಗ್ರಾಮಸ್ಥರು ಕಳೆದ 6 ತಿಂಗಳ ಹಿಂದೆ ಕೂಡ ಇದೇ ರೀತಿಯಾಗಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಇದೇ BBMP ಆಯುಕ್ತರಂತ ತುಷಾರ್ ಗಿರಿನಂತವರು ಭೇಟಿ ಕೊಟ್ಟು ಅಧಿಕಾರಿಗಳೊಂದಿಗೆ ಒಂದು ಭರವಸೆಯ ಮಾತುಗಳನ್ನು ಕೊಟ್ಟಿರ್ತಾರೆ. ನಾವಿನ್ನು ಮುಂದೆ ವೈಜ್ಞಾನಿಕವಾಗಿ ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತೀವಿ. ಇಲ್ಲಿ ಕ್ವಾರೆಗಳಲ್ಲಿ ವಿಲೇ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕಸದಿಂದ ಉತ್ಪತ್ತಿಯಾಗುವಂತಹ ಒಂದಷ್ಟು ಕೆಟ್ಟದಾದ ಒಂದು ನೀರಿನ ರೀತಿಯಲ್ಲಿ ಏನು ಬರುತ್ತೆ ಅದಕ್ಕೆ ನಾವು ಔಷಧಿಯನ್ನು ಸಿಂಪಡಣೆ ಮಾಡುವಂಥ ಕೆಲಸ ಮಾಡ್ತೀವಿ. ನೀರು ಹೊಸ ಬೋರ್ವೆಲ್ಸನ್ನು ಕೊರೆಸುವ ಮೂಲಕ ಆ ನೀರನ್ನು ಶುದ್ಧೀಕರಣ ಮಾಡಿ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಸುತ್ತಲೂ ಆ ಭಾಗದ ಸುತ್ತಮುತ್ತಲೂ ಕೂಡ ನಾವು ರಾಸಾಯನಿಕ ಸಿಂಪಡಣೆಗಳನ್ನು ಮಾಡುವ ಮೂಲಕವಾಗಿ ನಿಮ್ಗೆ ಯಾವುದೇ ರೀತಿಯ ನೊಣ ಸೊಳ್ಳೆ ಉತ್ಪತ್ತಿ ಆಗದಂತೆ ನೋಡ್ಕೊಳ್ತೀವಿ ಅನ್ನೋ ಮಾತುಗಳನ್ನು ಭರವಸೆಗಳನ್ನು ಕೊಟ್ಟಿರ್ತಾರೆ. ಆದರೆ ಅದು ಭರವಸೆ ಕೊಟ್ಟು 6 ತಿಂಗಳಾದರೂ ಈಡೇರೋದಿಲ್ಲ. ಹೀಗಾಗಿ ರೊಚ್ಚಿಗೆದ್ದು ಆ ಸುತ್ತಮುತ್ತಲಿನ ಗ್ರಾಮಸ್ಥರು ಇದೀಗ ಅದನ್ನ ಲಾರಿಗಳನ್ನು ಸ್ಟಾಪ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಟ್ರ್ಯಾಕ್ಟರ್ಗಳನ್ನು ಅಡ್ಡಲಾಗಿ ನಿಲ್ಲಿಸಿ ಸುಮಾರು 3 ದಿನಗಳಿಂದ ಕೂಡ ಈಗ ನಿಲ್ಲಿಸಿರುವಂಥದ್ದು. ಹೀಗಾಗಿ ಬೆಂಗಳೂರು ಗಾರ್ಡನ್ ಸಿಟಿ ಈಗಾಗಲೇ ಗಾರ್ಬೇಜ್ ಸಿಟಿ ಆಗಿದೆ. ನಾಳೆಯಿಂದ ಮತ್ತಷ್ಟು ಇದರ ತೀವ್ರತೆ ಹೆಚ್ಚಾಗಲಿದ್ದು ಅಲ್ಲಲ್ಲೇ ಕಸದ ರಾಶಿ ಅಂತೂ ಬೆಂಗಳೂರಿನಲ್ಲಿ ಕಾಣಸಿಗುತ್ತದೆ. ಮಾಲ್ತೇಶ್, ಥ್ಯಾಂಕ್ ಯು ಶಿವರಾಜ್ ಕುಮಾರ್. ಮತ್ತೊಂದು ಕಡೆ TV9 ಈ ಬೆಂಗಳೂರು ಕಸದ ವರದಿಯನ್ನೇ ನಿರಂತರವಾಗಿ ಮಾಡ್ತಾ ಇದೆ. ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಕಸ ಹೀಗೆ ಕಂಡು ಬರ್ತಾ ಇದೆ. ಮತ್ತೊಂದು ಈ